ಬಗೆದಷ್ಟು ಮೂಢ ಅಕ್ರಮ ಬಯಲಿಗೆ ಬರ್ತಿದೆ. ನಿನ್ನೆಯಷ್ಟೇ ಶಾಂತಮ್ಮ ಎಂಬ ಮಹಿಳೆಗೆ ಸೈಟ್ ಅನ್ನ ಅಲರ್ಟ್ ಮಾಡಿದ್ದ ಹಗರಣ ಬೆಳಕಿಗೆ ಬಂದಿತ್ತು. ಅದನ್ನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ TS ಶ್ರೀವತ್ಸ ಅವರು ಬೆಳಕಿಗೆ ತಂದಿದ್ರು. ಆದ್ರೆ ಇವತ್ತು ಮತ್ತೊಂದು ಸೈಟ್ ಅದೇ ರೀತಿ ನೀಡಿದ್ದ ಪ್ರಕರಣ ಬೆಳಕಿಗೆ ಬರ್ತಿದೆ. ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಹಾಗೂ ಪ್ರಕರಣವನ್ನ ಬಯಲಿಗೆ ಎಳಿತಿರುವಂತಹ ಶ್ರೀವತ್ಸ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ಶಾಂತಮ್ಮ. ಇವತ್ತು ನಾಗರಾಜ್ ಅವ್ರದ್ದು. ಈ ನಾಗರಾಜ್ ಯಾರು, ಏನ್ ಕೊಟ್ಟಿದ್ದಾರೆ ಇವ್ರಿಗೆ, ಎಷ್ಟು ಸೈಟ್ ಕೊಟ್ಟಿದ್ದಾರೆ, ಹೇಗೆ ಅಲರ್ಟ್ ಮಾಡಿದ್ದಾರೆ ಸರ್? ನಾಗರಾಜ್ ಅವರ ಪ್ರಕರಣವು ಇದೇ ತರ ಇದೆ ನೋಡಿ. ಆದೇಶ ಮಾಡ್ತಾರೆ 1968ರಲ್ಲಿ ವಶಪಡಿಸ್ಕೊಂಡಿದ್ವಿ, ನಾವು ಸ್ವಾಧೀನಪಡಿಸ್ಕೊಂಡಿದ್ವಿ ಅಂತ. ಇಲ್ಲೇ ಕಾಣುತ್ತದು 1968. ಆವಾಗ ನಾವು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಾಖಲೆಗಳಲ್ಲಿ ತೋರಿಸ್ತಾರೆ, ತಗೊಂಡಿರಲಿಲ್ಲ ಅಂತ. ಹಳೆಯ ಪ್ರಕರಣಗಳಿಗೆ ಕೊಡೋದಕ್ಕೆ ಬರೋದಿಲ್ಲ. ಆದರೆ ಮುಂದುವರೆದು ಎಲ್ಲವನ್ನೂ ಮಾಡಿ ಆದೇಶ ಮಾಡ್ತಾರೆ. ಆದೇಶದಲ್ಲಿ ಹೇಳ್ತಾರೆ, ಇಲ್ಲಿ ಇವರಿಗೆ ನಾವು ಯಾವುದೂ ಕೊಟ್ಟಿಲ್ಲ, ಹಾಗಾಗಿ ಇವರಿಗೆ ನಾವು 98,600 ಚದುರ ಅಡಿ ಜಾಗವನ್ನು ಕೊಡಬೇಕು ಅಂತೇಳಿ ಮಾಡಿರುವಂಥದ್ದನ್ನು ಇಲ್ಲಿ ಮಾಡಿರೋದನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ. 98,206 ಚದುರ ಅಡಿಗಳಿಗೆ ಜಾಗವನ್ನು ಕೊಡಬೇಕು. ಇದು 68ನೇ ಇಸ್ವಿ ಕೇಸ್. ಇದು 68ರಲ್ಲಿ ಸ್ವಾಧೀನಪಡಿಸ್ಕೊಂಡಿದ್ದಕ್ಕೆ ಈಗ 15/6/2024ರಲ್ಲಿ ಆದೇಶ ಮಾಡ್ತಾರೆ. ಅಂದರೆ 68ನೇ ಇಸ್ವಿದಕ್ಕೆ ಈಗ 60 ವರ್ಷ ಆದಮೇಲೆ ಕೊಡುವಂಥ ಕೆಲಸವನ್ನು ಈಗಿನ ಬಡಾವಣೆ, ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದ್ರೆ 98,206 ಚದರ ಮೀಟರ್ ಅಂತ ಹೇಳಿದ್ರೆ ಸರ್, ಅಡಿ ಎಷ್ಟು ಮೌಲ್ಯದ್ದು ಸರ್? ಇವತ್ತು ಮೈಸೂರಿನಲ್ಲಿ ಯಾವುದೇ ಏರಿಯಾಗೆ ಹೋದರೂ 10,000 ರೂಪಾಯಿ ಇದೆ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಬರ್ತಾ ಇದೆ. ಈ 98,000 ಚದರ ಅಡಿಗೆ 10,000 ರೂಪಾಯಿ ಹಿಂಗೆ ಲೆಕ್ಕ ಹಾಕ್ಕೊಂಡ್ರೆ ಇದರ ಹಗರಣದ ಮೊತ್ತ ಗೊತ್ತಾಗುತ್ತೆ. ಇದು ಆಗ ನಿನ್ನೆ ಹೇಳಿದಂಥ ಶಾಂತಮ್ಮ ಅವ್ರ ಪ್ರಕರಣದಲ್ಲಿ 81,000. ಇನ್ನೊಂದು ಕೇಸು ಬರ್ತಾ ಇದೆ, ನನ್ನ ಕಿವಿಗೆ ಬಿದ್ದಿದೆ, 55,000. ಈ ಮೂರೂ ಸೇರಿಸ್ಕೊಂಡ್ರೆ 2,60,000 ಸ್ಕ್ವೇರ್ ಫೀಟಿನ ಜಾಗದ ಪರಿಹಾರವನ್ನು ಕೊಡ್ತಾ ಇದ್ದಾರೆ. 10,000 ರೂಪಾಯಿ ಆವರೇಜ್ ಇಡಿ. 900 ಸೈಟಿಗೆ ಪರಿಹಾರವಾಗಿ ಕೊಟ್ಟಿದ್ದಾರಲ್ಲ, ಆಲ್ಟರ್ನೇಟ್ ಸೈಟು, ಅದರ ಮೌಲ್ಯವನ್ನು ಲೆಕ್ಕ ಹಾಕಬೇಕು. ಈ ರೀತಿಯಲ್ಲಿ ಒಂದು ಪರಿಹಾರ, ಇನ್ನೊಂದು ಆಲ್ಟರ್ನೇಟ್ ಸೈಟು, ಎಲ್ಲವನ್ನೂ ಲೆಕ್ಕ ಹಾಕಿದ್ರೆ ಸುಮಾರು 2,500 ಹಗರಣ, ಕೋಟಿ ಹಗರಣ ಅಂತ ನಾವು ಹೇಳ್ತಾ ಇದ್ದೀವಿ. ಕೊಡಿ ತನಿಖೆಗೆ 8,000 ಅಂತ ಗೊತ್ತಾಗುತ್ತೆ, ಎಷ್ಟು ಚದರ ಅಡಿ ಜಾಗ ಮೋಸ ಆಗಿದೆ ಅಂತ ಗೊತ್ತಾಗುತ್ತೆ. ದಯಮಾಡಿ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಇದನ್ನು ತನಿಖೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್, ಈ ನಾಗರಾಜು ಬಿನ್ ಲೇಟ್ ನಾಗಯ್ಯ ಇವ್ರು ಯಾರು ಸರ್? ಇವರು ವ್ಯಕ್ತಿ ಬದುಕಿದ್ದಾರಾ ಅಥವಾ ಹೇಗೆ ಅಂತ ಸರ್? ಇಲ್ಲ, ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಇದರಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಆ ವ್ಯಕ್ತಿಯ ಹೆಸರಿನಲ್ಲಿ ಮಾಡಿರುವಂಥ ದುರ್ಬಳಕೆ ಅಂತ ನಾನು ಹೇಳಕ್ಕೆ ಹೊರಟಿರೋದು. ವ್ಯಕ್ತಿ ಅವತ್ತು ಸ್ವಾಧೀನ ತಗೊಂಡಿರ್ಬೋದು, ಇವತ್ತು ಅವ್ರ ಮಕ್ಕಳು ಅರ್ಜಿ ಹಾಕ್ಸಿರ್ಬೋದು, ಕೊಡಕ್ಕೆ ಬರಲ್ಲ ಅಂತ ಹೇಳುತ್ತಲ್ಲ, ಸರ್ಕಾರ ಕೊಡಬೇಡಿ ಅಂತ ಹೇಳುತ್ತಲ್ಲ. ಯಾಕೆ ಆ ಥರವಾಗಿ ಬೋರ್ಡಿಗೆ ತರದೆ ಕೊಡ್ತಾ ಇದ್ದೀರಾ? ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿಲ್ಲ, ಅದ್ರ ಬೋರ್ಡಿಗೆ ತರಬೇಕಲ್ಲ. ನಾವೆಲ್ಲ ಮೆಂಬರ್ ಇದ್ದೀವಲ್ಲ, ನಮ್ಮ ಗಮನಕ್ಕೆ ಯಾಕೆ ತರಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅದರ ಒಟ್ಟು ಬರ್ತಾ ಇರೋದು ಇದು ಅವ್ಯವಹಾರದ ವಾಸನೆ. ಸರಿ ಮಾಡಬೇಕು, ಮುಖ್ಯಮಂತ್ರಿಗಳೇ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಇಷ್ಟೆಲ್ಲ ಆದರೂ ಮೌನ ಯಾಕೆ ಸರ್? ಜನಪ್ರತಿನಿಧಿಗಳು, CM ಆದಿಯಾಗಿ ಹಲವರು. ಆಶ್ಚರ್ಯ ಆಗ್ತಿದೆ. ಅದರಲ್ಲೂ ನಮ್ಮ ಜಿಲ್ಲಾ ಮಂತ್ರಿಗಳು, HC ಮಹದೇವಪ್ಪನವರು, ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ರಿಯಾಕ್ಷನ್ ಕೊಡಬೇಕಾಗಿತ್ತು. ತಕ್ಷಣಕ್ಕೆ ಮೈಸೂರಿನಲ್ಲಿ ಸ್ವಚ್ಛ ಆಡಳಿತ ಕೊಡ್ತಾ ಇದ್ದೀವಿ ಅಂತ ತೋರಿಸ್ಬೇಕಾಗಿತ್ತು. ಇದಲ್ಲದೇ ಮೈಸೂರಿನ ಈಗಿನ ಜಿಲ್ಲಾಧಿಕಾರಿಯವರೂ ಇವರ ವಿರುದ್ಧ ಸರ್ಕಾರಕ್ಕೆ ಒಂದು ಬರೆದಿದ್ದಾರೆ ಅಂತ ಇದೆ. ಅದು ಏನಾದರೂ ವಿಧಾನಸಭೆಯಲ್ಲಿ ತೆಗೆಯುವಂಥ ಪ್ರಯತ್ನ ಮಾಡ್ತೀನಿ. ಜಿಲ್ಲಾಧಿಕಾರಿ ರಿಪೋರ್ಟ್ ಮೇಲೂ ಈಗಾಗಲೇ ಮಾಡಿಬಿಡ್ಬೇಕಾಗಿತ್ತು. ಮಾಡದೆ ಈ ರೀತಿಯಲ್ಲಿ ಮೈಸೂರು ನಗರದಲ್ಲೇ ಹಗರಣ ಮಾಡೋಕ್ಕೆ ಬಿಟ್ಟಿದ್ದೀರಾ, ಇದು ನನ್ನ ಆರೋಪ. ಇದಿಷ್ಟು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ TS ಶ್ರೀವತ್ಸ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.